ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಜನಿ. ನಾವು ಈಗ ಹೋಗ್ತಿರುವಂತಹ ಸ್ಥಳ ಕೈಲಾಸಗಿರಿ ಬೆಟ್ಟ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರದಲ್ಲಿದೆ. ಕೈಲಾಸಗಿರಿಯು ಕೈವಾರದಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ನಾವು ನಮ್ಮ ಕಾರಿನಲ್ಲಿ ತೆರಳಿದೆವು. ಒಟ್ಟು ನಾವು 5 ಜನರಿದ್ದೆವು. ಈ ವಿಶಾಲವಾದ ರಮಣೀಯ ಮತ್ತು ಖಾಲಿ ರಸ್ತೆಯಲ್ಲಿ ನಮ್ಮ ಸವಾರಿ ತುಂಬ ಇಷ್ಟವಾಗಿತ್ತು. 2 ಗಂಟೆಗಳ ನಂತರ ನಾವು ಕೈಲಾಸಗಿರಿ ತಪ್ಪಲನ್ನು ತಲುಪಿದೆವು. ಬೆಟ್ಟದ ತಪ್ಪಲಿನಿಂದ ಗುಹೆವರೆಗೆ ಕೇವಲ 15 ನಿಮಿಷಗಳ ನಡಿಗೆ ಸಾಕು. ಕೈಲಾಸಗಿರಿ ಬೆಟ್ಟ ಇದೊಂದು ಧಾರ್ಮಿಕ ತಾಣವಾಗಿದ್ದು, ಬೆಟ್ಟದ ಗುಹೆಯಲ್ಲಿ ಶಿವಲಿಂಗ, ಅಂಬುಜದುರ್ಗ, ಪಂಚಮಿ ಗಣಪತಿ ದೇವಸ್ಥಾನಗಳಿವೆ. ಇದು ಪ್ರವಾಸಿಗರಿಗೆ ಅದ್ಭುತ ಸ್ಥಳ ಅಂತ ಹೇಳಬಹುದು. ದಾರಿಯಲ್ಲಿ ನಾವು ಬಹಳಷ್ಟು ಮಂಗಗಳನ್ನು ಕಂಡೆವು. ನಾವು ಮೇಲ್ಭಾಗವನ್ನು ತಲುಪುವ ಹೊತ್ತಿಗೆ ಅವುಗಳಲ್ಲಿ ಕೆಲವು ದಣಿದಿದ್ದವು. ಈಗ ಮೆಟ್ಟಲುಗಳನ್ನು ಹತ್ತುವುದರೊಂದಿಗೆ ಕಡಿದಾದ ರಸ್ತೆಗಳಲ್ಲಿ ಹೊರಡಲು ಪ್ರಾರಂಭಿಸಿದೆವು. ಬೆಟ್ಟಗಳನ್ನು ಹತ್ತುವಾಗ ಕೈವಾರ ಪಟ್ಟಣ ನೋಟಗಳನ್ನು ಸಹ ನಾವು ಇಲ್ಲಿ ಸವಿಯಬಹುದು. ಯಾವುದೇ ಅಂಗಡಿಗಳಿಲ್ಲದ ಕಾರಣ ನೀರಿನ ಬಾಟಲಿಗಳನ್ನು ನಿಮ್ಮೊಂದಿಗೆ ಕೊಂಡೊಯ್ಯುವುದು ತುಂಬ ಉತ್ತಮ. ಹಾಗೆಯೇ ಸುತ್ತಮುತ್ತಲಿನ ಬೆಟ್ಟಗಳಾದ ಭೀಮಾ, ಬಕಾಸುರ ಬೆಟ್ಟ ಮತ್ತು ವೈಕುಂಠ ಬೆಟ್ಟಗಳನ್ನು ಸಹ ಇಲ್ಲಿ ನೀವು ನೋಡಬಹುದು. ಹಾಗೆ ಈ ಪ್ರಕೃತಿ ಸೌಂದರ್ಯವನ್ನು ಸಹ ಸವಿಯಲು ತುಂಬ ಉತ್ತಮ ಸ್ಥಳ ಅಂತ ಹೇಳಬಹುದು. ನೀವೀಗ ನೋಡ್ತಿರಬಹುದು ಕೈಲಾಸಗಿರಿ ಬೆಟ್ಟದ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಒಂದು ಉತ್ತಮ ಸ್ಥಳ ಅಂತ ಹೇಳ್ಬೋದು. ಈಗ ಗುಹೆಯನ್ನು ಪ್ರವೇಶಿಸುವ ಸಮಯ. ನೀವು ನೋಡ್ತಿರ್ಬೋದು, ಗುಹೆಯನ್ನು ನಿರ್ಮಿಸಲು ಮಾಡಿದಂತಹ ಪ್ರಯತ್ನಗಳು ಅದ್ಭುತವಾಗಿದ್ದವು. ನೀವು ಗುಹೆಯನ್ನು ಪ್ರವೇಶಿಸಿದಾಗ ನಿಮಗೆ ಸಕಾರಾತ್ಮಕ ಶಕ್ತಿ ಸಿಗುತ್ತೆ. ನೋಡ್ತಿರ್ಬೋದು ನೀವೀಗ. ಗುಹೆಯ ಮುಂಭಾಗ ಯಾವ ಥರ ಇದೆ ಅಂತ ನೀವು ನೋಡಬಹುದು. ಒಳಗೆ ಹೋಗ್ತಾ ಇದ್ದೀವಿ. ಬೆಟ್ಟದ ಗುಹೆಯು ಪ್ರಶಾಂತ ಮತ್ತು ಮೌನ ವಾತಾವರಣವನ್ನು ಹೊಂದಿದೆ. ಗುಹೆಯೊಳಗಿನ ಹವಾಮಾನವು ಹೊರಗಿನ ಹವಾಮಾನಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುತ್ತೆ. ಒಳಗೆ ತಂಪಾಗಿತ್ತು. ನಾವು ದ್ವಾರವನ್ನು ಪ್ರವೇಶಿಸಿದ ತಕ್ಷಣ ಜನರು ಧ್ಯಾನ ಮಾಡ್ತಿದ್ದ ವೇದಿಕೆಯಂತಹ ರಚನೆಯನ್ನು ಕಂಡುಕೊಂಡೆವು. ಹಾಗೆ ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವಂಥ ಸ್ಥಳಕ್ಕೂ ಸಹ ನಾವು ಇಲ್ಲಿ ಹೊರಟೆವು. ನೀವು ನೋಡ್ತಿರಬಹುದು. ಇದಾದ ನಂತರ ನಾವು ಹಾಗೆ ಮುಂದೆ ಹೋಗ್ತಿದ್ದಂಗೆ ಶಿವ ಮತ್ತು ಅಂಬುಜ ದುರ್ಗ ಗರ್ಭಗುಡಿಗಳು ಸಹ ಇಲ್ಲಿ ಇವೆ. ಕೆಲವು ಕಾರಣಾಂತರಗಳಿಂದ ಅಲ್ಲಿ ಫೋಟೋ ಮತ್ತು ಯಾವುದೇ ವಿಡಿಯೋಗಳನ್ನು ಮಾಡುವಂಥ ಅವಕಾಶ ನಮಗಿರಲಿಲ್ಲ. ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ಅಲ್ಲೇ ನಾನು ಆ್ಯಡ್ ಮಾಡಿರ್ತೀನಿ. ನೀವು ನೋಡ್ತಿರ್ಬೋದು ಗಿರಿಜಾ ಕಲ್ಯಾಣ ಮಂಟಪ ಯಾವ ಥರ ಇದೆ ಅಂತ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅಲ್ಲೂ ಸಹ ಕೆಲವು ಕ್ಲಿಪ್ಪಿಂಗ್ಗಳನ್ನು ತಗೊಂಡ್ವಿ. ಹಾಗೆ ಫೋಟೋಗಳನ್ನು ಸಹ ತೆಗೆದುಕೊಂಡೆವು. ನೀವು ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಒಳಗಿನ ವಾತಾವರಣ ಅಂತ. ಹಾಗೆ ಕೆಳಗಡೆ ಬಂದು ಮೇಲ್ಛಾವಣಿ ಯಾವ ಥರ ಇದೆ ಅಂತಲೂ ತೆಗೆದಿದ್ದೀನಿ. ಹಾಗೆ ಅಲ್ಲಿರುವಂತಹ ಶಿವಲಿಂಗ, ಪಂಚಮುಖಿ ಶಿವಲಿಂಗ ನೀವು ನೋಡ್ತಿರ್ಬೋದು. ಅಲ್ಲಿ ತುಂಬ ಒಳಗೆ ಗುಹೆಗಳು ಕಾಣಬಹುದು ನೀವು. ಹಾಗೆ ನೀವು ನೋಡ್ಬೋದು ಅಂಬುಜದುರ್ಗ ಟೆಂಪಲ್ನ. ಹಾಗೆ ನಾವು ಹೊರಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಹಾಗೆ ಕೆಲವು ಫೋಟೋಗಳನ್ನು ಅಲ್ಲೇ ಕ್ಲಿಕ್ಕಿಸುತ್ತಾ ಸ್ವಲ್ಪ ವಿಶ್ರಾಂತಿ ಪಡೆದೆವು. ನಂತರ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ನಮ್ಮ ವಾಹನಕ್ಕೆ ನಾವು ಹಿಂತಿರುಗಲು ಪ್ರಾರಂಭ ಮಾಡಿದೆವು. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್.